ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಲಾಸ್ಟ್ ವೀಕ್ ನಾವು ತಿರುಪತಿಗೆ ಹೋಗಿದ್ವಿ. ನನ್ನ ಹಸ್ಬೆಂಡ್ 3 ಮಂತ್ಸ್ ಬ್ಯಾಕ್ ₹300 ಟಿಕೆಟ್ ಬುಕ್ ಮಾಡಿದರು ಆನ್ಲೈನಲ್ಲಿ. ನಾನು ಎಲ್ರಿಗೂ ಸಜೆಷನ್ ಮಾಡಿದ್ರೆ ದಿಸ್ ದ ಬೆಸ್ಟ್ ವೇ ಅಂತಲೇ ಹೇಳ್ಬೋದು. ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಆ ಸ್ಲಾಟ್ ಬಿಡ್ತಾರಲ್ಲ, ಆಗ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ತುಂಬಾ ಬೇಗ ಈಸಿ. ನಮಗೆ ವಿತಿನ್ 1.5 2 ಅವರ್ಸ್ ಒಳಗಡೆ ದರ್ಶನ ಆಯಿತು. ಆ್ಯಂಡ್ ಕ್ಯೂನಲ್ಲಿ ಎಲ್ಲೂ ನಿಂತ್ಕೊಳೋ ಆಗಿಲ್ಲ, ಬೇಗನೆ ದರ್ಶನ ಆಯಿತು. ಒಂದು ತುಂಬಾ ಖುಷಿ ಆಯಿತು. ನಾವು ನಮ್ಮ ಹಸ್ಬೆಂಡ್ ಅರ್ಕೆ ಇಟ್ಕೊಂಡಿದ್ರು, ಒಂದು ಮೆಟ್ಲು ಹತ್ಕೊಂಡು ಹೋಗಿ ದರ್ಶನ ಮಾಡ್ತೀವಿ ಕುಂದನ್ ಎತ್ಕೊಂಡು ಅಂತ. ಸೊ ನಾವು ಕುಂದನ್ ಕರ್ಕೊಂಡು ಮೆಟ್ಲು ಹತ್ಕೊಂಡು ಹೋದ್ವಿ. ಇಲ್ಲಿ 2 ಬೆಟ್ಟ ಇದೆ, ಅಲಿಪಿರಿ ಬೆಟ್ಟ ಮತ್ತು ಇನ್ನೊಂದು ಶ್ರೀವರಿ ಬೆಟ್ಟ ಅಂತ. ಶ್ರೀವರಿ ಮೆಟ್ಲಿಂದ ನಾವು ಹತ್ಕೊಂಡೋದ್ವಿ. ಶ್ರೀವರಿ ಮೆಟ್ಲು ಜಸ್ಟ್ ಅರೌಂಡ್ 2400 ಮೆಟ್ಲಿದೆ. 2400 ಹತ್ತಿರ ಮೆಟ್ಲಿದೆ. ಸೊ 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಆರಾಮಾಗಿ ನಾವು ನಡ್ಕೊಂಡು ಹೋಗ್ಬೋದು. ನಾವು ಕುಂದನ್ ಕರ್ಕೊಂಡು ಹೋಗಿರೋದ್ರಿಂದ ಒಂದು ಟೂ ಅವರ್ಸ್, 2.5 ಆಯಿತು. 2.5 ಗಂಟೆ ಆಯಿತು ಮೇಲೆ ಹತ್ಕೊಂಡು ಹೋಗೋದಕ್ಕೆ. ಮಾಮೂಲಿ ನಾವೆಲ್ಲ ಹೋಗ್ತೀವಿ ಅಂದರೆ 1 ಅವರ್ 1.5 ಒಳಗಡೆ ನಾವು ಶ್ರೀವರಿ ಬೆಟ್ಟನ ಹತ್ಕೊಂಡು ಹೋಗ್ಬೋದು. ಸೊ ಸ್ಟಾರ್ಟಿಂಗ್ ನಾವಿಲ್ಲಿ ಕಾರಲ್ಲಿ ಬಂದಿರೋದ್ರಿಂದ ಕಾರ್ ಪಾರ್ಕ್ ಮಾಡಿದ್ವಿ. ಬಟ್ ಬೆಟ್ಟದ ನಾವು ಹತ್ಕೊಂಡು ಹೋಗ್ಬೇಕಾದ್ರೆ ಈಗ ಕಾರ್ ನಮ್ಮ ಮೇಲ್ಗಡೆ ಬೇಕೇ ಬೇಕು ಬೆಟ್ಟದ ಮೇಲೆ. ಸೊ ಅಲ್ಲಿ ಪಾರ್ಕಿಂಗ್ ಅವರಿದ್ದರು. ನಾವು ಬೆಟ್ಟದ ಮೇಲೆ ತಂದು ಕೊಡ್ತೀವಿ ಕಾರ್. ಒಂದು 2 ಅವರ್ಸ್ ಒಳಗಡೆ ನಾವು ಅಲ್ಲಿ ರೀಚ್ ಆಗ್ತೀವಿ. ನಮಗೆ ಒಂದು ₹800 ಕೊಡಿ, ₹1000 ಕೊಡಿ ಅಂತ ಹೇಳಿದರು. ಸೊ ಹರ್ಷ ಅರೌಂಡ್ ₹800 ಕೊಟ್ಟರು ಅನಿಸುತ್ತೆ. ಅವರು ಬೆಟ್ಟದ ಮೇಲೆ ತಂದು ಕೊಡ್ತಾರೆ. ನಾವು ಶ್ರೀವರಿ ಮೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗ್ ದೇವಸ್ಥಾನ ಇದೆ, ಒಂದು ಚಿಕ್ಕ ಟೆಂಪಲ್. ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದೂರ ಎತ್ಕೊಂಡೆ ಅಷ್ಟೇ. ಆಮೇಲೆ ಕುಂದನ್ ಸ್ವಲ್ಪ ದೂರ ನೆಡ್ತಾ ಮೆಟ್ಲು ಸ್ವಲ್ಪ ಹತ್ತಬೇಕಾದ್ರೆ ತುಂಬ ಈಸಿ ಇದೆ. ಒಂದು ಅರ್ಧ ಕಿಲೋಮೀಟ್ರ್ ಮೆಟ್ಲು ಅಷ್ಟೊಂದು ಹತ್ತಿದ್ವಿ ಅಂತ ಫೀಲ್ ಆಗಲ್ಲ, ಏಕೆಂದರೆ ಒಂದು 3 ಮೆಟ್ಲು ಇದೆ, ಆಮೇಲೆ ಸ್ವಲ್ಪ ನಡೆಯೋದು ಆ ರೀತಿ ಇದೆ. ಆ್ಯಂಡ್ ಸ್ವಲ್ಪ ಜರಿಗಳೆಲ್ಲ ಕಾಣುತ್ತೆ, ಪಕ್ಕದಲ್ಲೆಲ್ಲ ಹರ್ಕೊಂಡು ಹೋಗ್ತಾ ಇರುತ್ತೆ. ನೇಚರ್ ತುಂಬಾ ಚೆನ್ನಾಗಿದೆ. ನಾವು ಹೋದಾಗ ತುಂಬ ಏನು ಮಳೆ ಇರಲಿಲ್ಲ, ವೆದರ್ ಸಖತ್ತಾಗಿತ್ತು. ಆ್ಯಂಡ್ ಅರ್ಧ ಕಿಲೋಮೀಟ್ರ್ ಆದಮೇಲೆ ಮೆಟ್ಲು ಹೇಗಿದೆ ಅಂದರೆ ಹತ್ಕೊಂಡು ಹೋಗ್ಬೋದು. ಅಷ್ಟೊಂದೇನು ತುಂಬ ಹೈಟ್ ಇಲ್ಲ. ಆ್ಯಂಡ್ ಕಂಟಿನ್ಯೂಸ್ ಮೆಟ್ಲು ಸಿಕ್ಬಿಡುತ್ತೆ. ಈಗ ನೋಡಿ, ಈಗ ಮೆಟ್ಲಿಗೆ ಹತ್ತಾ ಇದ್ದೀವಿ, ಸ್ವಲ್ಪ ದೂರ ಒಂದು 4 ಹೆಜ್ಜೆ ಹಂಗೆ ಸ್ಟ್ರೈಟ್ ನಡಿಬೋದು. ಬಟ್ ಲಾಸ್ಟ್ಗೆ ಕಂಟಿನ್ಯೂಸ್ ಆಗಿ ಮೆಟ್ಲು ಸಿಕ್ಬಿಡುತ್ತೆ, ಎಲ್ಲೂ ಗ್ಯಾಪ್ ಇಲ್ಲದೆ. ಸೊ ಆಗ ನಮಗೆ ಸ್ವಲ್ಪ ಟಯರ್ಡ್ ಆಗುತ್ತೆ. ನಾವು ರೆಸ್ಟ್ ಮಾಡ್ಕೊಂಡು ಅದು ಇದು ಸ್ವಲ್ಪ ಸೈಡಲ್ಲಿ ಮಾವಿನಕಾಯಿ ಜ್ಯೂಸ್ ಎಲ್ಲ ಇದು ಮಾಡ್ತಿದ್ರು. ಸೊ ತಿನ್ಕೊಂಡು ಹೋದ್ವಿ. ಇದು ಲಾಸ್ಟ್ ಎಂಡ್ ಸಿಕ್ತು. ಇವನು ಅಲ್ಲಿ ನೋಡ್ತಾ ಇದ್ದ, ನಮ್ಮ ಕುಂದನ್ ಎಲ್ಲಿ ಬಿದ್ದುಬಿಡ್ತೀವಿ ಅಂದ್ಬಿಟ್ಟು ನಾನು ಹೇಳಿದೆ. ಸೊ ಹೊಡಿಯೋಕೆ ಹೋದರು. ಬಟ್ ಅಲ್ಲಿ ಸ್ವಲ್ಪ ಕುಂಕುಮ ಹಾಕಿದ್ರು. ನಮ್ಮ ಕುಂದನ್ ಸುಮ್ಮನೆ ಇರಲ್ಲ, ಏನಾದರೂ ನಮ್ಮ ಜೊತೆ ಬರೋದೇ ಇಲ್ಲ. ಅವನು ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ, ಅದು ಆ ಕಡೆ ಈ ಕಡೆ ಜಂಪ್ ಮಾಡೋದು ಬರ್ರಿ ಕಿತಾಪತಿ ನನ್ನ ಮಗ. ಸೊ ಹರ್ಷ ಹಸ್ಬೆಂಡ್ ಬೈತಿದ್ರು ಅವನಿಗೆ. ಸೊ ಮೇಲ್ಗಡೆ ಅಂದು ಇಂದು ಹತ್ತು ಬಂದ್ವಿ. ಜಾಸ್ತಿ ಲಾಸ್ಟಲ್ಲಿ ನಮ್ಮ ಹಸ್ಬೆಂಡೇ ಅವನ್ನ ಮೇಲ್ಗಡೆ ಕೂರಿಸ್ಕೊಂಡು ನಿಧಾನಕ್ಕೆ ಹತ್ಕೊಂಡು ಬಂದರು. ನಾವು ಸ್ವಲ್ಪ ಇಲ್ಲಿ ರೂಮ್ ಇವ್ರ ಫ್ರೆಂಡಿಗೆ ಹೇಳಿಬಿಟ್ಟು ಬುಕ್ ಮಾಡಿಸಿದ್ರು. ಅಲ್ಲಿ ₹2000 ನಾವು ಬುಕ್ ಮಾಡಬೇಕು ರೂಮ್ಗೆ. ಅಂದರೆ ₹2000 ಇಸ್ಕೊಳ್ತಾರೆ. 1 ಡೇ ಆದಮೇಲೆ 24 ಅವರ್ಸ್ ಆದಮೇಲೆ 1000 ನಮಗೆ ವಾಪಸ್ ಕೊಡ್ತಾರೆ. ಇಲ್ಲಿ ನಾವು ಜೆರಾಕ್ಸ್ ಮಾಡಿಸಿರ್ಲಿಲ್ಲ, ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸಿರ್ಲಿಲ್ಲ. ಸೊ ಅದನ್ನು ಜೆರಾಕ್ಸ್ ಮಾಡಿಸೋಣ ಅಂತ ಕೇಳ್ಕೊಂಡ್ವಿ. ಬಟ್ ಇವನು ಕಲರ್ ಪ್ರಿಂಟ್ ಇತ್ತು, ಅದಕ್ಕಾಗಿ ನಮಗೆ ಹೆಸರಿಲ್ಲ ಅಂದ್ಬಿಟ್ಟು ಜೆರಾಕ್ಸ್ ಮಾಡಿಸ್ಲಿಲ್ಲ. ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ರೂಮ್ಗೆ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಕಾರ್ ತೊಗೊಂಡ್ವಿ. ಫಸ್ಟು ಕಾರ್ ತೊಗೊಂಡು ಲಗೇಜ್ ಎಲ್ಲ ಇಟ್ಬಿಟ್ಟು ರೂಮ್ಗೆ. ಆಮೇಲೆ ನೆಕ್ಸ್ಟು ಊಟ ಮಾಡ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಹೊರಗಡೆ ಬಂದ್ವಿ. ಭೂವರಾಹ ದೇವ್ರು ಇದೆಯಲ್ಲ ಒಳಗಡೆ, ಅಲ್ಲಿಂದ 2 ಆನೆಗಳು ಮತ್ತು ದೇವ್ರನ್ನ ಮೆರವಣಿಗೆಗೆ ಅಂತ ಕರ್ಕೊಬರ್ತಾರೆ ಅನಿಸುತ್ತೆ. ಸಂಜೆ ಟೈಮ್ ಇದು, ಮೇ ಬಿ 4:35 ಆಗಿರ್ಬೋದು. ನೋಡಿ, 2 ಆನೆಗಳು ಬರ್ತಾ ಇದೆ. ಇಲ್ಲೇ ಇದೆ, ಈ ಸೈಡೇ ಭೂವರಾಹ ಸ್ವಾಮಿ ದೇವ್ ಟೆಂಪಲ್ ಇರೋದು. ನಾವು ದರ್ಶನ ಸ್ವಲ್ಪ ಕ್ಯೂ ಇತ್ತು. ನಾವಿಬ್ಬರು ಕ್ಯೂನಲ್ಲಿ ನಿಂತ್ಕೊಂಡು, ಕುಂದನ ನಾನು ಹರ್ಷ ನಾನು ಕುಂದನ 3 ಜನ ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಷ್ಟರೊಳಗಡೆ ದೇವ್ರ ದರ್ಶನ ಮೆರವಣಿಗೆ ಇತ್ತು. ಅದ್ರ ಹಿಂದೆಯೇ 2 ಆನೆಗಳ ಹಿಂದೆಯೇ ದೇವ್ರನ್ನ ರಥದಲ್ಲಿ ಕರ್ಕೊಂಡು ಬರ್ತಾಯಿದ್ರು ಮೆರವಣಿಗೆಗೆ ಅಂತ. ಚೆನ್ನಾಗಿ ದರ್ಶನ ಆಯಿತು. ಫುಲ್ ಗೋಲ್ಡ್ ಪ್ಲೇಟಿಂಗ್ ಇತ್ತು. ಅದನ್ನ ಮುಗಿಸ್ಕೊಂಡು ನಾವು ರೂಮ್ಗೆ ಹೋದ್ವಿ. ರೂಮ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ.
ಮಾತೃಶ್ರೀ ಅಂತ ಹರ್ಷ ಬುಕ್ ಮಾಡಿದ್ದು. ಇದು ತುಂಬಾ ಟೆಂಪಲ್ಗೆ ನಿಯರ್ ಇದೆ. ನೀವು ಯಾರಾದರೂ ಹೋಗೋದಿದ್ರೆ ಇದನ್ನ ಬುಕ್ ಮಾಡ್ಕೊಳ್ಳಿ. ತುಂಬ ಹತ್ತಿರ ಇದೆ. ಆ್ಯಂಡ್ ನಾವು ಪ್ರಸಾದಕ್ಕೂ ಕೂಡ ಬೇಗ ಆಲ್ಮೋಸ್ಟ್ ನಾವು 3 to 4 ಟೈಮ್ಸ್ ಪ್ರಸಾದ ಎಲ್ಲ ನಾವು ದೇವಸ್ಥಾನದಲ್ಲೇ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದರು. ಇದು ರೂಮ್ ನಮಗೆ ಹತ್ತಿರ ಇರೋದು, ನಮಗೆ ಗೊತ್ತಿಲ್ಲ ಇದು ರೂಮ್ ಹತ್ತಿರ ಇದೆ ಅಂತ. ನಾವು ಹೊರಗಡೆ ಹೋಟೆಲ್ಗೆ ಅಂತ ಬಂದಾಗ ನಾವು ಇಲ್ಲೇ ಪ್ರಸಾದ ತಿನ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿದೆ. ನೀವು ಯಾರಾದ್ರೂ ಬುಕ್ ಮಾಡ್ಕೊಳ್ತಿದ್ರೆ ಮಾತೃಶ್ರೀ ಮತ್ತು ಅದ್ರ ಪಕ್ಕ ಇದೆ, ಅಲ್ಲೇ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಹಿಂದೆನೇ ಕೂಡ ಮುಡಿ ಕೊಡೋದಿದೆ. ಹರ್ಷ ಹಸ್ಬೆಂಡ್ ಮತ್ತು ಕುಂದನ್ ಅಲ್ಲೇ ಮುಡಿ ಕೊಟ್ವಿ. ನಮಗೆಲ್ಲ ತುಂಬಾ ಈಸಿ ಆಯಿತು. ಆ್ಯಂಡ್ 300 ರುಪೀಸಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ ಬೇಗನೆ ಈಸಿಯಾಗಿ ದರ್ಶನ ಆಗುತ್ತೆ. ವಿತಿನ್ 2 ಅವರ್ಸಲ್ಲಿ ನಮಗೊಂದು ದರ್ಶನ ತುಂಬಾ ಚೆನ್ನಾಗಾಯಿತು. ಹೊರಗಡೆ ತುಂಬಾ ಚಳಿ ಇತ್ತು. ಸೊ ಹಾಗಾಗಿ ಹರ್ಷ ಒಂದು ಟೊಪ್ಪಿ ಕೊಟ್ಟರು, ಅದನ್ನು ಹಾಕ್ಕೊಂಡಿದ್ದೆ. ಸೊ ಆಮೇಲೆ ಆರಾಮ್ ಅನ್ನಿಸ್ತು. ವೆದರ್ ಮಾತ್ರ ತುಂಬಾ ಸಖತ್ತಾಗಿದೆ. ಇದು ನಮ್ಮ ಲಾಸ್ಟ್ ವೀಕ್ ತಿರುಪತಿ ವ್ಲಾಗ್ ಆಗಿತ್ತು. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.